ಬರೀ ಅವರು ಸ್ಕೂಲ್ಗಾಗಲಿ ಮನೆಗಾಗಲಿ ಕಮ್ಯುನಿಟಿಗಾಗಲಿ ಸೀಮಿತವಾಗಿರೋದು ಬೇಡ, ಎಲ್ಲರ ಮುಂದೆನೂ ತರೋಣ ಅಂತ ನಡೆಸಿದ್ವಿ. ಎಲ್ಲ ಬೇರೆ ಬೇರೆ ಸ್ಕೂಲಿಂದ ಇದ್ದಾರೆ, TPS, NPS, ಕುಮಾರನ್ಸು, ಸುದರ್ಶನ್ ವಿದ್ಯಾಮಂದಿರ, ಆಮೇಲೆ ಈಗ ಸ್ಕೂಲಿಂದ ಕಾಲೇಜ್ ಹೋಗಿರೋ ಮಕ್ಕಳು. ಬಟ್ ಈ ಮಕ್ಕಳ ಮೇಲೆ ಬೆಳವಣಿಗೆ ನಾವು ಸ್ಕೂಲಿಂದ ನೋಡ್ತಾ ಇದ್ವಿ. ಅಂದರೆ ಈ ಮಕ್ಕಳನ್ನ ಈ ಹಿಂದೆ ಎಲ್ಲರೂ ಸೆಲೆಕ್ಟ್ ಮಾಡಿದ್ರು? ಇಲ್ಲ ಅವ್ರನ್ನೇ ಕೇಳಿದ್ವಿ. ಫಸ್ಟ್ ಈ ಮಕ್ಕಳು ಕೆಲವು ಮಕ್ಕಳೆಲ್ಲ ನಾವು ಹಾಡಿದ್ದಾರೆ. ಶ್ರೇಯಸ್ಸು, ಆಮೇಲೆ ಅನ್ಮೋಲು, ಸಿರಿ, ಇವೆಲ್ಲ ನಮ್ಮ ಟೀಮಲ್ಲಿ ಹಾಡಿದ್ದಾರೆ ಮಕ್ಕಳು. ರೋಟ್ರಿಗಳು ಕೆಲವು ಮಕ್ಕಳು ಅವರ ಟೀಚರ್ಸ್ ಹೇಳಿದ್ದಾರೆ. ಎಷ್ಟು ವರ್ಷ ಎಷ್ಟನೇ ವರ್ಷ ಬೇಕಾಗ್ತದೆ? ಎಷ್ಟು ವರ್ಷ? ಇದು ಫಸ್ಟ್ ಟೈಮ್ ಸರ್, ಇದು ಫಸ್ಟ್ ಟೈಮ್ ಮಾಡ್ತೀವಿ. ಪ್ರತಿ ವರ್ಷ ಮಾಡ್ಕೊಳ್ಳೋಣ ಅಂತ ಆದರೂ ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳು ಮಾಡ್ತಿರ್ತೀವಿ. ಅದರಲ್ಲಿ ಮಕ್ಕಳೆಲ್ಲ ಹಾಡಿದ್ದಾರೆ. ಅಂದರೆ EV ಕಾರ್ಯಕ್ರಮದಲ್ಲಿ ಇದೊಂದು ಹೊಸ ಇನೋವೇಟಿವ್ ಕಾರ್ಯಕ್ರಮ. ಮಕ್ಕಳ ಒಂದು ಹಾಡುಗಾರಿಕೆ, ಮಕ್ಕಳ ಪ್ರತಿಭೆಯನ್ನು ಹೊರತೆಗೆಯುತ್ತೆ. ಅಂದ್ರೆ ಆಕ್ಚುಲಿ ಅವರು ಇಷ್ಟಪಟ್ಟಿರೋ ಹಾಡುಗಳನ್ನೇ ಹಾಡಿಸ್ತಿದ್ದೀವಿ. ಕೆಲವು ನಾವು ಹೇಳಿರೋದು, ಕೆಲವು ಮಕ್ಕಳು ಶ್ರೇಯಸ್ ಎಲ್ಲ ತುಂಬ ಚೆನ್ನಾಗಿ ಕ್ಲಾಸಿಕಲ್ ಎಲ್ಲ ಹಾಡ್ತಾರೆ. ಸೊ ಅದನ್ನು ತರ್ತೀವಿ. ಕನ್ನಡ, ಹಿಂದಿ ಎಲ್ಲ ಭಾಷೆನೂ ಯಾವ್ಯಾವ ಮಕ್ಕಳು ಕಂಫರ್ಟಬಲ್ ಯಾವ ಭಾಷೆನೂ ಅದು ಹಾಡಿಸಿ. 2 ಇಂಗ್ಲೀಷ್ ಹಾಡು ಹಾಡಿಸ್ತೀವಿ. ಇಲ್ಲ ಹಾಗೇನಿಲ್ಲ, ಬಟ್ ಅವ್ರಿಗೆ ಸ್ಟೇಜ್ ಕೊಡ್ತಾ ಇದೀವಿ. ಎಲ್ಲ ನಮ್ಮ ಮಾಡ್ತಾ ಇದ್ದೀವಿ. ಅಂದರೆ ಇಂಥೊಂದು ಮಕ್ಕಳ ಪ್ರಯತ್ನವನ್ನು ಅಂತ ಪ್ರತಿಭೆಯನ್ನು ಹುಡುಕೋ ಪ್ರಯತ್ನ ಮಾಡ್ತಾರೆ. ವಾಟ್ ಈಸ್ ದಿ ಇಂಟೆನ್ಷನ್? ಸೊ ದಟ್ ಏನಾಗುತ್ತೆ ಗೊತ್ತಾ, ಈಗ ದೊಡ್ಡವರೇ ಹಾಡಿ ಎಲ್ಲರೂ ಕೇಳಿಸ್ಕೊಂಡಿರ್ತೀವಿ. ಇವ್ರು ಹೆಂಗೆ ಮುಂದೆ ಬರೋದು? ನಾವು ಒಂದು ವೇದಿಕೆ ಕೊಟ್ಟಿರ್ತಾರೆ, ಮಕ್ಕಳ ಮೇಲೆ ಬರೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಪ್ಲಾಟ್ಫಾರ್ಮ್ ಫಾರ್ ದಮ್. ಎಸ್, ಪ್ಲಾಟ್ಫಾರ್ಮ್ ಫಾರ್ ದ ಕಿಡ್ಸ್ ಟು ಶೋಕೇಸ್ ದೇರ್ ಟ್ಯಾಲೆಂಟ್. ಇದು ಮಕ್ಕಳಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತಾರೆ? ನಾನು ಯಾವಾಗಲೂ ಎಲ್ರಿಗೂ ಹೇಳಿದ್ದೀನಿ, ಓದೋದು ಬಹಳ ಮುಖ್ಯ. ಬಿಕಾಸ್ ಇದು ಹವ್ಯಾಸ ಆಗ್ಬೋದು. ಇದು 1000ದಲ್ಲಿ ಇಲ್ಲ 10,000ದಲ್ಲಿ ಒಬ್ಬರು ಇಲ್ಲ ತಪ್ಪಿಸ್ಕೊರೊಬ್ಬರು ಶ್ರೇಯಾ ಘೋಷಾಲ್ ಆಗಲ್ಲ ಅಲ್ವಾ. ಇದನ್ನು ಇಟ್ಕೊಳ್ಳಿ, ಪ್ರತಿಭೆಯನ್ನು ಸಾಯಿಸಬಾರ್ದು. ಅದನ್ನು ಇಟ್ಕೊಂಡು ಅವರು ಉದ್ಯೋನ್ಮುಖಕ್ಕೆ ಇದೆಲ್ಲ ವರ್ಕ್ ಆಗುತ್ತೆ. ಓದು ಇರಬೇಕು, ಟ್ಯಾಲೆಂಟು ಇರಬೇಕು. ಅದು ಎರಡನ್ನೂ ಅವ್ರ ತಂದೆ ತಾಯಿ ಗುರುತಿಸಿ ಕರ್ಕೊಂಬರ್ತಾರಲ್ಲ, ಅದು ಭಾಳ ದೊಡ್ಡ ವಿಷಯ. ನನ್ನ ಹೆಸರು ಡಾಕ್ಟರ್ ವಿದ್ಯಾಸಾಗರ್. ಆ್ಯಕ್ಚುಲಿ ನಾನು ಇಸ್ರೋದಲ್ಲಿ ಸೈಂಟಿಸ್ಟ್, ಬಟ್ ನನಗೆ ಮ್ಯೂಸಿಕ್ ಅಂದರೆ ಹುಚ್ಚು, ಪ್ಯಾಷನ್ ಅಲ್ಲ ಹುಚ್ಚು. ಸೊ ಕಾರ್ಯಕ್ರಮಗಳು ಮಾಡ್ತಾನೆ ಇರ್ತೀವಿ. ಅದಕ್ಕೆ ಸರಿಯಾಗಿ ನಮ್ಮ ಆ್ಯಕ್ಚುಲಿ ಫಸ್ಟ್ ನಮಗೆ ಹೆವಿ ಕಾರ್ಪಲ್ಲಿ ಮಕ್ಕಳೇ ಅದೇ ಟ್ಯಾಲೆಂಟ್ ಸರ್ಚ್ ಒಂದು, ಆಮೇಲೆ ಒಂದು ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿಗೂ ಮಾಡೋಣ ಅಂತಿದ್ವಿ. ಮಕ್ಕಳಿಗೋಸ್ಕರನೇ ಒಂದು ಕಾರ್ಯಕ್ರಮ ಮಾಡೋಣ ಅಂತಿದ್ವಿ, ಅವ್ರ ಬೆಳವಣಿಗೆಗೋಸ್ಕರ. ವಾಟ್ ಇಸ್ ಫಿನಿಶಿಂಗ್ ಸ್ಕೂಲ್. ಆಮೇಲೆ ಒಂದು ಲಾಸ್ಟ್ ನಮ್ಮ ಡ್ರೀಮ್ ಏನು ಅಂದರೆ, ಯಾರು ತಂದೆ ತಾಯಿಗಳು ನೋಡ್ಕೊಳ್ಳೋಕ್ಕೆ ಟೈಮ್ ಏನಲ್ಲ, ಹೊರಟೋಗಿರ್ತಾರೆ ನೋಡಿ, ಅವ್ರಿಗೆ ಒಂದು ಓಲ್ಡ್ ಏಜ್ ಹೋಮ್ ಅಂತಲ್ಲ, ಒಂದು ಪೀಸ್ ಸಾಯೋ ತನಕ ಪಾಸವೇ ಹೋಮ್ ಮಾಡೋಣ. To give back to the society, to give back to the community, because the community gives us so much. It is giving more than we deserve, actually. So we want to do something in return. So those core verticals what Madam has explained. One is the easy pass-away homes for children who are not taking care of their parents. The parents are here suffering from all kind of disease and all that, and they are busy with their own lives. So we are planning to make a setup for that, so that we give them treatment and we give them care, like as if we are their children, to the end of the life. What about the music classes? Do you have any instrument out there to teach the children? We are actually also coming up with an auditorium in Jayanagar. This was our inspiration of Rocky area. That is Jayanagar 5th block 9th May, where the property prices are around 75,000 rupees to 1 lakh rupees square feet. We are bringing this in a very prominent place, so it's easy for people to reach out to that place. They can reach by metro, they can reach by auto rickshaw, they can reach by a cab, or their two-wheelers. It's a safe place. It's a weekly classes or it's a weekly class? No, we actually tying up. We are tying up, and we're going to have various kind of activities. We also may have something like aerobics and meditation in the morning session. From fitness to variety of things. And there's no motive of monetizing anywhere. We just want to give back what you have. Just give back. So your admission fees you're charging? No, as of now we have not thought of anything. If there's anything, it would be not to monetize, it would be to maintain. ಬೇಕು ಅದನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಅವ್ರು ಹೊರಗೆ ತರೋಕ್ಕೆ ಟ್ರೈ ಮಾಡಬೇಕು. ಅದರಿಂದ ಅವರು ಪೇರೆಂಟ್ಸ್ನ, ಇವಾಗ ಎಲ್ರಿಗೂ ಬರೀ ಮೊಬೈಲೇ ಆಗ್ಬಿಟ್ಟಿದೆ, ಅದರಿಂದ ಅವರು ಯಾವುದ್ರ ಇಷ್ಟಪಡ್ತಾರೋ ಮೊಬೈಲ್ ಅಲ್ಲದೆ ಇರೋದನ್ನು ಅದನ್ನು ಹೊರತಂದು ಅವ್ರನ್ನ
ಸಾಧಿಸ್ಕೊಂಡು ಮುಂದೆ ಬರಲಿ. ನಾವು ಸಹಾಯ ಯಾವಾಗಲೂ ಇರುತ್ತೆ, ನಾವು ಹಿಂದೆ ಇದ್ದೇ ಇರ್ತೀವಿ. They want 2 ones are 2, 10 ones are 10, they'll tell, they will mug and go. They have to be street smart, how to be in the real world. So those kind of things we have to teach. ಅದಕ್ಕೂ ಬೇಕಾದ ಸ್ಕೂಲ್ ಇದೆ. ಬಟ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇಸ್ ಟೀಚ್ ದಮ್ ಇವನ್ ಇನ್ ಆಲ್ ಆಸ್ಪೆಕ್ಟ್, ಸೈಕಾಲಜಿಕಲ್ ಆಗಲಿ, ಟೈಮ್ ಮ್ಯಾನೇಜ್ಮೆಂಟ್ ಆಗಲಿ, ಎಲ್ಲದಕ್ಕೂ ಸೊಲ್ಯೂಷನ್ ತರ್ತಾ ಇದ್ದೀವಿ ಫಾರ್ ದ ಚಿಲ್ಡ್ರನ್. My name is Prakriti. Then I study in fifth grade in Kumarans, Nagasindra Middle School. ನಿಮ್ಗೆ ಹಾಡಕ್ಕೆ ಇಷ್ಟ ಆಯ್ತಾ? How do you feel? You feel comfortable here? I feel comfortable here while singing. I feel passionate. happy? about- Yeah, Yeah. I feel happy. ಇವಳು ಇದು ನೇಹ ಅಂತ. ಈ ಒಂದು ಅವಕಾಶ ಕೊಟ್ಟಿದ್ದಾರೆ ನಿಮಗೆ ಈ ಒಂದು ಸಂಸ್ಥೆ, ಏನು ಹೇಳ್ತಾರೆ? ತುಂಬ ಖುಷಿ ಆಗ್ತಿದೆ. ಐ ಆಮ್ ಥ್ಯಾಂಕ್ಫುಲ್ ಟು ದೆಮ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ನನಗೆ ಕಾಂಟ್ಯಾಕ್ಟ್ ಇರಲಿಲ್ಲ, ಗುರು ಸರ್ ಪ್ರಕಾರ ಗೊತ್ತಾಯಿತು. ಪ್ರಕೃತಿ ಇರ್ತದೆ. ಅವರು ಹೇಳಿದ್ರು ಚೆನ್ನಾಗಿ ಮಾಡ್ತೀಯಾ, ಆಪರ್ಚುನಿಟಿ ಕೊಡ್ತೀನಿ ಅಂತ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್. ಸ್ಟಡಿಂಗ್ ಇನ್ 14. ಐ ಆಮ್ ವೆರಿ ಥ್ಯಾಂಕ್ಫುಲ್. ವಿತ್ ದೆಮ್ ಐ ವಾಸ್ ಗಿವಿಂಗ್ ಮೆನಿ ಆಪರ್ಚುನಿಟೀಸ್. ಐ ಗ್ರೋ. So how you want to, about your future? You want to become a big singer or what? ಹೋಪ್ಫುಲಿ. ಮತ್ತು ನಮ್ಮ ಅಣ್ಣ ಹಾಡಿದ್ದು. ಸೊ ಅವಾಗಿಂದ ಗುರುತಿಸಿ ಪ್ರೋಗ್ರಾಮ್ಸ್ ಕೊಡ್ತಾನೆ ಇರ್ತಾರೆ, ಅವಾಗವಾಗ ಆಪರ್ಚುನಿಟೀಸ್. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಬೋತ್ ಆಫ್ ದೆಮ್, ಅಶೋಕ್ ಸರ್ ಆ್ಯಂಡ್ ವಿದ್ಯಾಸಾಗರ್ ಮ್ಯಾಮ್. ತಾವೇನಾದರೂ ಚಾನಲ್ಗಳಲ್ಲಿ ಹಾಡಿದ್ದೀರಾ? ಹಾಂ ಹೌದು, ಜಿ ಕನ್ನಡ ಸರ್ ಹಾಡಿದ್ದು. ನೋಡಿ, ನಾನು ಸೀಸನ್ 16 ಹಾಡಿದ್ದು. ಸೀಸನ್ 16 ನೋಡಿದ್ದೀನಿ, ಅದಕ್ಕೋಸ್ಕರ ನಾನು ಜಿ ಕನ್ನಡ